ಕನ್ಫರ್ಮ್ ತಾನೆ? 200% ಕನ್ಫರ್ಮ್. ಮೇಲ ಫಿಮೇಲ? ಸೈಡ್ ಬಾರೋ. ಮೇಲ್ ಅನ್ನೋದು ಕನ್ಫರ್ಮ್. ಬಗ್ಗಿ ನೋಡಿದ್ದೀನಿ. ಬನ್ರ ಬನ್ರ ಹತ್ರ. ಸರ್, ಇದು ಮನುಷ್ಯ ಕಚ್ಚಿರೋ ತರ ಕಾಣಿಸ್ತಿಲ್ವಲ್ಲ ಸರ್? ಮನುಷ್ಯನೇ ಕಚ್ಚಿದ್ದು. ಅವನಿಗೆ ಕರ್ಲಿ ಹೇರ್ ಇತ್ತು, ಬ್ಲಾಕ್ ಕಲರ್, ಕಣ್ಣು ದಪ್ಪ ದಪ್ಪ ಇತ್ತು, ಹೊರಬಿದ್ದೋಗೋಕೆ ಬಾಯಿ ಹಲ್ಲೆಲ್ಲ ಹುಳ ಬಿದ್ದಿತ್ತು, ಕುಳ್ಳಕ್ಕಿದ್ದ, ಕೀರಲ್ದವನಿ, ನೋಡಕ್ಕೆ ಸರ್ಕಸ್ ಜೋಕರ್ ತರ ಇದ್ದ. ಸರ್, ನೀವು ಹೇಳೋ ವಿಷಯ ಎಲ್ಲ ನನ್ನ ತಲೆ ಒಳಗೆ ಹೋಗ್ತಾ ಇದೆ. ಓನ್ಲಿ 5 minutes ಅಲ್ಲಿ ಮುಗಿಸ್ಬಿಡ್ತೀನಿ ಸರ್. ಏಯ್, ಆಗ್ಲಿ 2 ಕ್ವಾರ್ಟರ್ ಕೊಡ್ತಿದ್ಯಾ? ಮೊದ್ಲು ಕೆಲಸ ಮಾಡು, ಆಮೇಲೆ ಕೊಡ್ತೀನಿ. ಸರ್, ಕೈ ಸ್ಟಡಿ ಆಗ್ಬೇಕು ಅಂದ್ರೆ ಇದು ಬೇಕು ಸರ್. ಕೊಡ್ರಿ. ಥ್ಯಾಂಕ್ ಯು ಸರ್. ಇದೇನ್ ಸರ್ ಇದು? ರಾಜಕೀಯದವ್ರು ಕೊಡೋ ತರ ಸೆಕೆಂಡ್ ಕ್ಲಾಸ್ ಟ್ರಿಕ್ಸ್ ಇದ್ದಂಗೆ. ಅಯ್ಯೋ ಬಿಡಿ ಸರ್. ಕರ್ಲಿ ಕರ್ಲಿ ಇತ್ತು. ಕೂತ್ಕೊಳ್ರಿ, ಗೊತ್ತು ನಂಗೆ. ಬರ್ಲಿ ಬಿಡಿ, ನೋಡು. ನೋಡಿ ಸರ್, ಇವನೇನಾ? ಎಕ್ಸಾಕ್ಟ್ಲಿ, ಇವನೇ ಕಚ್ಚಿದ್ದು. ಸ್ಕೌಂಡ್ರಲ್. ಹಾಯ್ ಅಂಕಲ್. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಫೈನ್. ಹೇ, ನಿಮ್ ನಾಯಿ ನಿಮ್ ತರನೇ ಸ್ಮಾರ್ಟ್ ಆಗಿದೆ. ಥ್ಯಾಂಕ್ ಯು. ತಳಿ ಇಂಡಿಯಾದ ಫಾರಿನ್ ದಾ? ಪ್ಯೂರ್ಲಿ ಇಂಡಿಯನ್. ಬಿ ಇಂಡಿಯನ್, ಬೈ ಇಂಡಿಯನ್. ಒಂದ್ ದಿವ್ಸಕ್ಕೆ ಎಷ್ಟು ಹಾಲು ಕೊಡುತ್ತೋ? ವಾಟ್ ಡು ಯು ಮೀನ್? ಎಷ್ಟು ಹಾಲು ಕುಡಿಯುತ್ತೋ ಅಂದೆ. ಇದು ಪ್ಯೂರ್ಲಿ ನಾನ್ ವೆಜಿಟೇರಿಯನ್. ಹಾಲನ್ನ ಮೂಸ್ ಕೂಡ ನೋಡಲ್ಲ. ಈ ಮಟನ್ ಪೀಸು ಅಂದ್ರೆ ಇದಕ್ಕೆ ತೊಡೆ ಭಾಗ ಇಷ್ಟ ಅಂದ್ರೆ ತಲೆ ಮಾಂಸ ಇಷ್ಟನ? ಎರಡೂ ಅಲ್ಲ, ಎದೆ ಭಾಗ ಅಂದ್ರೆ ತುಂಬಾ ಇಷ್ಟ. ನಿಮ್ ತರನೇ ಇದು ರಸಿಕ ಅನ್ಸುತ್ತೆ. ಗುಡ್ ಜೋಕ್. ಓಕೆ, ಏನ್ ಹೆಸರಿಟ್ಟಿದ್ದೀರಾ? ಕಸಬ್. ಕಸಬ್ಬ, ಆನಂದ್ ಮಗನ ಹೆಸರು ಹಾಕಿಟ್ಟಿದ್ದೀರಾ? ಆ ಕಸಬ್ನ ನೇಣ್ ಹಾಕಿದ ದಿಸಾನೇ ಇದು ಹುಟ್ಟಿದ್ದು. ಇದ್ರ ಅರ್ಥ ಏನಂದ್ರೆ, ನಮ್ಮ ದೇಶಕ್ಕೆ ಯಾರೇ ಹಾನಿ ಮಾಡಿದ್ರು ಅವ್ರು ಇದೇ ದೇಶದಲ್ಲಿ ಕುನ್ನಿಯಾಗಿ ಹುಟ್ಟಿ ನಮ್ಮನೆ ಬಾಗಲ್ನ ಕಾಯ್ತಾರೆ ಅಂತ. ಹೆಂಗೆ? ವೆರಿ ನೈಸ್ ಅಂಕಲ್. ಅಲ್ಲ, ಕಸಾಬ್ನ ಕಾಯಕ್ಕೆ ನಮ್ ದೇಶಕ್ಕೆ 50 crores ಬೇಕಾಯ್ತಂತೆ. ನಿಮ್ಮ ಡಾಗ್ ರೇಟ್ ಎಷ್ಟು? ಇದಕ್ಕ ಬಹಳ ಡಿಮ್ಯಾಂಡ್ ಇದೆ. 40,000. ಪಾಪ ನನ್ ಕಸಬ್ಬು ಹೇಗಿರ್ತಾನೋ ಏನೋ. ಡೋಂಟ್ ವರಿ ಸರ್, ವಿ ವಿಲ್ ಟೇಕ್ ಕೇರ್. ಏಯ್ ಸರ್, ಈ ಸ್ಕೆಚ್ ನ ಪ್ರಿಂಟ್ ಹಾಕ್ಸಿ ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್, ಪಾರ್ಕ್, ಮಾಲ್ ಎಲ್ಲ ಕಡೆ ಅಂಟಿಸಿ. ಆದಷ್ಟು ಬೇಗ ಅವನ ಕೈ ಹಿಡಿದಿ ಸರ್. ನೀನ್ ಮಾತಾಡ್ಬೇಡ, ಸುಮ್ಮನೆ ನಾನ್ ಮಾತಾಡ್ತೀನಿ. ಸರ್, ಏನ್ ಸರ್ ಇದು? ಸ್ಟೇಷನ್ ಒಳಗೆ ಬಂದು 5 hour ಆಯ್ತು ಸರ್. ಒಂದು ಟೀ ಇಲ್ಲ, ಒಂದು ಚಿತ್ರಣ ಇಲ್ಲ. ಏನು ಕೈದಿಗಳಿಗೆ ಇದೇನೆ ಮರ್ಯಾದೆ? ಅದೇ ಆಚೆ ಹೋದ್ಮೇಲೆ ನ್ಯೂಸ್ ಚಾನೆಲ್ ಕೂತ್ಕೊಂಡು ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ಅಮಾಯಕರಿಗೆ ಟಾರ್ಚರ್ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಅನ್ಯಾಯ ಆಗುತ್ತೆ. ಅದ್ಯಾವ ಮಗ ಸೆಕ್ಷನ್ 501? ಅದ್ರ ಪ್ರಕಾರ ಕೇಸ್ ಹಾಕ್ಬೇಕಾಗುತ್ತೆ. ಮಾದಯ್ಯ ಸರ್, ಅವರು ಟೀ ಬೇಕಂತೆ ಕೊಡ್ರಿ. ಹಂಗೆ ನಂಗೊಂದು ಬ್ರೆಡ್ ಆಮ್ಲೆಟ್. ನನಗೆ ಚಿಕನ್ ರೋಲ್. ಕೇಳಿದೆಲ್ಲ ಕೊಡ್ತಾವ್ರ. 90 ಎಣ್ಣೆ ಹೇಳು. ಎಣ್ಣೆ ಕೇಳಿದ್ರೆ ದೊಣ್ಣೆ ತರ್ತಾವನೆ. ಏನ ನಿನ್ ಹೆಸರು? ಪಯ್ಯನ್ ಸರ್. ಹಂಗಂದ್ರೆ ಪಯ್ಯನ್ ಸರ್, ಇವರೆಲ್ಲ ಹಂಗೆ ಸರ್ ಕರೆಯೋದು. ಅಡ್ಡ ಹೆಸರು ಸರ್. ಸರ್, ಚಿಕ್ಕ ವಯಸ್ಸಿಂದ ನಾವೆಲ್ಲ ಒಟ್ಟಿಗೆ ಓದಿದ್ದು. ಸ್ಕೂಲ್ ಇದ್ದಾಗ ಇವನ್ ಸೀರಿಯಲ್ ನಂಬರ್ 5. ಅದನ್ನ ಕೇಳಿದಾಗೆಲ್ಲ ಇವನು ಪಯ್ಯೋ ಪಯ್ಯೋ ಅನ್ನೋನ್ ಸರ್. ಆಗ್ಲಿಂದ ನಿಮ್ ನಾಯಿ ಕದಿಯ ಬಿಸ್ನೆಸ್ ಏನ್ರಾ? ಸರ್, ಚಿಕ್ಕದ್ರಲ್ಲಿ ಪೆನ್ಸಿಲು ಬಳಪ ಕದೀತಿದ್ವಿ. ದೊಡ್ಡವರಾದ್ಮೇಲೆ ವಿ ಹ್ಯಾವ್ ಟು ಇಂಪ್ರೂವ್ ಬಿಸ್ನೆಸ್ ಅಲ್ವಾ ಸರ್? ಇಂಪ್ರೂವ್ಮೆಂಟ್. ಕಳ್ಳನ್ ಮಕ್ಳ ಡಿಐಜಿ ಸಾಹೇಬ್ರು ನಾಯಿ ಕದೀತೀರಾ? ನಿಮ್ಗೆ ಚಿಕನ್ ರೋಲ್ ತಗೊಳ್ಳಿ. ತಪ್ಪಾಯ್ತಣ್ಣ. ಲೋ ಮಗ, ಗಾಡಿ ಓನರ್ ಎಂಟ್ರಿ ನೋಡು. ಇದೇ ಗಾಡಿ ವಸೂಲಿ ಮಾಡ್ಲೇಬೇಕು. Excuse me. Hey, who the hell are you? ಆಮ್ ಚಿಕ್ಕಣ್ಣ ಅಲಿಯಾ ಚಿಕ್ಕು. ಐ ಆಮ್ ಸೀನು, ಫೈನಾನ್ಸ್ ಆಫೀಸರ್. ಈ ಗಾಡಿ ಮೇಲೆ ಲೋನ್ ಇದೆ, ನಾವು ರಿಕವರಿ ಮಾಡಕ್ ಬಂದಿದ್ದೀವಿ. എന്താ മനുഷ്യര് വേറെ പണിയൊന്നുമില്ലേ? ആര് വേണം നിങ്ങൾക്ക്? ഞാനൊരു വണ്ടിക്കായിട്ട് ലോണൊന്നും എടുത്തിട്ടില്ല. ശരിയായിട്ട് ചെക്ക് ചെയ്യ് ഫസ്റ്റ്. ಏನಾದ್ರು ಅರ್ಥ ಆಯ್ತಾ? ನೋಡಿರೋ ಮಲಯಾಳಂ ಪಿಕ್ಚರ್ ಅಲ್ಲಿ ಮಾತ್ ಕಮ್ಮಿ ಇತ್ತು, ಬರೀ ಮೂಮೆಂಟೇ ಜಾಸ್ತಿ, ಅದಕ್ಕೆ ಕಲೀಲಿಲ್ಲ. ಕ್ಯಾಂಡಿಡೇಟ್ ಇವ್ರೇನಂತ ಕನ್ಫರ್ಮ್ ಮಾಡ್ಕೊಂಡಿದ್ಯಾ? ಹಲೋ
എന്താ ഡിസ്കസ് ചെയ്യുന്നേ? പാർട്ടി ആരാണെന്ന് കറക്റ്റായിട്ട് അറിയാവോ? ഓ, സീൻ ക്രിയേറ്റ് ചെയ്ത വഴി വിടാ. ಎಕ್ಸ್ಕ್ಯೂಸ್ ಮೀ, ಇವ್ರು ಏನ್ ಹೇಳಿದ್ರು? आपका दिमाग खराब है क्या जी? ऐसे ड्रामा करके भीख मांगने को शर्म नहीं आता क्या? ಏನಂತ? ಒಂದು ಮಲಯಾಳಿ, ಇನ್ನೊಂದು ಮನೆಹಾಳಿ. ನಾವು ಕರ್ನಾಟಕದಲ್ಲಿ ಇದೀವಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಇದ್ರ ಬಗ್ಗೆ ಒಂದು ಸೆಟ್ಟಿಂಗ್ ಕೂರೋಣ. ನಾವೀಗ ಏನ್ ಮಾಡೋದು? ದುಡ್ಡು ಕಳ್ಸಿಲ್ಲ ಅಂತ ಕಚ್ಚು ಬಿಡ್ತಾರೆ. ಬಾಯ್ ಚೇಟ. ಯಾರವರು? ಯಾಕೆ ಅವ್ರ ಹತ್ರ ಮಲಯಾಳಂ ನಲ್ಲಿ ಮಾತಾಡ್ತಾರೆ? ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಸುಮ್ನೆ ಮಜಾ ತಗೊಂಡೆ. ಅಣ್ಣ ಒಂದ್ ಕಾಫಿ ಕೊಡಿ. ಹಬ್ಬ, ಲೆಕ್ಚರರ್ ಬರ್ದೇ ಇರೋದು ಒಳ್ಳೇದಾಯ್ತು. ಇನ್ನು ಸಕ್ಕರೆ ಹಾಕಿ. ನಾನೇನಿಲ್ಲ, ಕ್ಲಾಸ್ ಬಂಕ್ ಮಾಡ್ಕೊಂಡು ಹೋಗ್ತಿದೆ ಅಷ್ಟೇ. താങ്ക് യു. ಸೋ ನೈಸ್. കാഫിക്ക് പഞ്ചസാര ശരിയായിട്ടുണ്ട്, കൂടിപ്പോയിട്ടുണ്ട്, ഷുഗർ വരും. क्या जी, सादे बागस के में 50,000 दत्तक है। हम दोनों को भाग के शादी कर लेंगे। सिद्धरामैया का पांच को आशीर्वाद लेंगे। आओ जी, जाएंगे। ಸ್ಟೂಪಿಡ್. ಈಗೇನೇ ಮಾಡೋದು? ಕನ್ನಡ ಬರಲ್ಲ ಅಂತ ನಾಟಕ ಆಡಿ ಎಸ್ಕೇಪ್ ಆಗೋಣ ಅನ್ಕೊಂಡಿದ್ದೀರಾ? ಉತ್ತುದೊಳ ಕೈ ಹಾಕಿ ಯಾರೇ ಹುಳ ಹಿಡಿಯೋರು ನಾವು, ಗೊತ್ತಾ? ಇವಳು ಯಾರು ಗೊತ್ತಾ? ಹಲೋ, ದಾವೂದ್ ಇಬ್ರಾಹಿಂ ದೊಡ್ಡ ಮಗಳೇ ಆದ್ರೂ ವಿ ಡೋಂಟ್ ಕೇರ್. ಸರ್, ಸಾರಿ ಸರ್. ಹೇ, ನೀನ್ ಯಾಕೆ ಅವ್ರ ಹತ್ರ ಸಾರಿ ಕೇಳ್ತೀಯಾ? ಸುಮ್ನಿರು ಒಂದ್ ನಿಮಿಷ. ಅವಳೊಂಚೂರು ಹಂಗೇನೆ ಶಾರ್ಟ್ ಟೆಂಪರ್. ನಮ್ದಕ್ಕೆ ಲಾಂಗ್ ಟೆಂಪರ್. ಜಾಸ್ತಿ ಮಾತಾಡಿದ್ರೆ ಇಲ್ಲೇ ತಲೆ ಕಟ್ಬಿಡ್ತೀನಿ ಅಷ್ಟೇ. ಆಮೇಲೆ ನೋಡ್ರಮ್ಮ, ನಮ್ಮ ಲೋನ್ ಅಮೌಂಟ್ ಕ್ಲಿಯರ್ ಆಗದೆ ನಿಮ್ಮ ನಾವು ಬಿಡಲ್ಲ. ಹಾಗೆಲ್ಲ ಹೇಳ್ಬೇಡಿ ಸರ್. ಈ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಒಂಚೂರು ಟೈಮ್ ಕೊಡಿ ಸರ್. ಟೈಮ್ ಕೊಟ್ಟೆ ಫೈನಾನ್ಷಿಯಲ್ ಕಂಪ್ನಿಗಳೆಲ್ಲ ಯಾಕುಟ್ಟೋಗಿರೋದು. ಸರ್, ಸಾಲ ಇರೋದೇ ಕಟ್ಟೋಕೆ, ಕಟ್ತೀವಿ. ಇವತ್ತು ಇಂಡಿಯಾದಲ್ಲಿ ಹುಟ್ಟೋ ಎಲ್ಲಾ ಮಕ್ಳು ತಲೆ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲ ಇದೆಯಂತೆ, ಗೊತ್ತಾ? ನಮಗ್ ಗೊತ್ತೇ ಇರ್ಲಿಲ್ಲ. ನೋಡಿ ಬಾಸು, ಜನ ಹಿಂಗೆ ಬೇರೆಯವ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದೇ ಜಾಸ್ತಿ. ಸರ್, 1 ವೀಕ್ ಟೈಮ್ ಕೊಡಿ ಸರ್. ನೋಡಿ, ಅಷ್ಟೇ. 1 ವೀಕ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಹೆಣ್ಮಗು ಅಂತ ನೋಡಿ ಆಫೀಸರ್, ಇತ್ತೀಚೆಗೆ ನಿಮ್ ಹೃದಯ ಹೆಣ್ಮಕ್ಳು ಅಂದ್ರೆ ಬೇಗ ಕರಗ್ತಾ ಇದೆ. ಸ್ವಲ್ಪ ಕಲ್ ಮಾಡ್ಕೊಳ್ಳೋದು ಒಳ್ಳೆ. ನೋಡಮ್ಮ, ಇದೇ ಲಾಸ್ಟ್. 1 ವಾರ ಟೈಮ್ ಕೊಡ್ತೀನಿ ಅಷ್ಟೇ, ಕ್ಲಿಯರ್ ಮಾಡ್ಬಿಡ್ಬೇಕು ಅಷ್ಟೇ. ಆಯ್ತು ಸರ್. ಆದ್ರೂ ಅವ್ರಿಬ್ರದ್ದು ಜಾಸ್ತಿ ಆಯ್ತು. ನೀನ್ ಯಾಕೆ ದುಡ್ಡು ಕೊಡ್ತೀನಿ ಅಂತ ಶ್ವೇತಾ, ಒಪ್ಕೊಂಡೆ? ಒಂದಲ್ಲ ಒಂದಿನ ನಿಜ ಗೊತ್ತಾಗ್ಲೇಬೇಕು. ನಾನ್ ಅವ್ರುಗಳು ಬಕ್ರ ಆಗಿದ್ ಮುಖ ನೋಡ್ಬೇಕು. ಅಣ್ಣ ಒಂದ್ ನಿಮಿಷ. ಕುತುಬ್ ಕುತುಬ್. ಸಿಂಪಲ್ ಸೀನ್ ಕಣೋ, ನನ್ಗೆ ಯಾಕೋ ಟಾರ್ಚರ್ ಮಾಡ್ತಾ ಇದ್ಯಾ? ಒಳಗಿಂದ ಫೀಲ್ ಮಾಡು. ಎಲ್ಲಿಂದ ಸರ್? ಲೇ, ಇವಳು ದೊಡ್ಡ ಮನುಷ್ಯ ಮನೆ ಹುಡುಗಿ, ನೀನು ಕಚರಾ ಪೇಪರ್ ಆಯೋ ಕಿತ್ತೋದ್ ನನ್ನ ಮಗ ನೀನು. ಇವಳು ನಿನ್ನ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತಾವಳೆ. ಇವಳಿಗೆ ಕುತುಬ್ಬಿನ ನೋಡ್ಬೇಕು ಅಂತ ಆಸೆ. ಈ ಕಿತ್ತೋಗಿರೋ ಸೈಕಲ್ ಸೀದಾ ಕರ್ಕೊಂಡು ಹೋಗ್ತಾ ಇದ್ಯಾ. ಅಡ್ರೆಸ್ ಗೊತ್ತಿಲ್ಲದೆ ಇವನ ಹತ್ರ ಕೇಳ್ತಾ ಇದ್ಯಾ ಅಷ್ಟೇ ಕಣೋ. ಅಯ್ಯೋ ಅಷ್ಟೇನಾ ಸರ್? ಒಂದೇ ಟ್ಯಾಕಲ್ ಮಾಡ್ತೀನಿ ಸರ್. ಹೋಗಿ ಸರ್. ಸರಿ, ಹೋಗು ಹಿಂದಕ್ಕೆ ಹೋಗು. ಕರ್ಮದ ಕಾಂಡ. ನೀವು ಪ್ರೊಡ್ಯೂಸರ್ ಕುತ್ಕೊಳ್ಳಿ ಸರ್. ಏನ್ ಎದ್ದು ಬಿಟ್ರಿ? ಸಾರಿ, ಕಟ್. ನೀನ್ ಯಾವಾಗ ಕಟ್ ಹೇಳಕ್ಕೆ? 29. ಒನ್ ಮೋರ್ ಸರ್. 32. ಸರ್, ನಿಜವಾಗ್ಲೂ ನಿಮ್ಮ ಮಗನಾ? ಕಟ್ ಬಿಡಲ್ಲ, ನಮ್ದೇ ತಪ್ಪು ಬಿಡಲ್ಲ. ಬಿಡೋ ಕ್ಯಾಮ್ರಾ. ಬ್ರೇಕೇ ಸರಿಲ್ಲ ಡ್ಯಾಡಿ. ಕಟ್. ಅಣ್ಣ, ಈ ಚಾರ್ಮಿನಾರ್ ಹೆಂಗ್ ಹೋಗೋದು? ನೀವು ಕೇಳ್ಬೇಕಾಗಿರೋದು ಕುತುಬ್ ಮಿನಾರ್ ಸಾರ್. ನಿನ್ ಬಾಯಿಗೆ ನನ್ನ ಸರ್, ಸೈಕಲ್ ಇಲ್ಲ ಸರ್, ಕುತುಬ್ ಮಿನಾರ್ ಹೋಗ್ತಾರೆ. ನಮ್ಮ ಅಪ್ಪಂಗೆ ಹೇಳಿದ್ರೆ 25 ಲಕ್ಷ ಕೊಡು, ಒಂದು ಬೈಕ್ ಕೊಡ್ಸಿ. ಸರ್, ಸದ್ಯ ನಮ್ಮ ಅಪ್ಪಂಗೆ ಕಿವಿ ಕೇಳ್ಸಲ್ಲ. ಇಲ್ಲ ಅಂದಿದ್ರೆ ಸಿಂಗಲ್. ನಿನ್ಗೆ ಆಕ್ಟಿಂಗ್ ಬರಲ್ಲ, ಫೈಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ. ದಿನ ನಿನ್ನ ಬತ್ತಳಿಕೆಯಿಂದ ಒಂದೊಂದ ಹೊರಗಡೆ ಬಿಡ್ತಾ ಇದೆಯಲ್ಲೋ. ಏನೋ ನಿನ್ ವೀಕ್ನೆಸ್? ಸರ್, ಇದೆಲ್ಲ ಬಂದಿದ್ರೆ ನಿಮ್ನ ಯಾಕೆ ಸರ್ ಡೈರೆಕ್ಟರ್ ಆಗಿ ಹಾಕೋಬೇಕಾಗಿತ್ತು? ಮಣಿರತ್ನಂನೋ ವರ್ಮನ್ನೋ ಕರ್ಕೊಂಡ್ ಬರ್ತಿದ್ವಿ. ಅವರೆಲ್ಲ ಇಲ್ಲಿಗೆ ಬಂದು ಡೈರೆಕ್ಷನ್ ಮಾಡುವಂತ ತೆವಲೇನಿಲ್ಲಪ್ಪ. ಆ ತರನೇ ಫೀಲ್ ಮಾಡ್ಕೊಂಡು ತುಂಬಾ ಜನ ಡೈರೆಕ್ಟರ್ಗಳು ಇಲ್ಲೇ ಇದ್ದಾರೆ. ಅವ್ರಿಗೆ ನೀನು ನಿಮ್ಮ ಅಪ್ಪನಂತವ್ರು ಏನಾದ್ರು ಸಿಕ್ಕಿದ್ರೆ ಕ್ಲೀನ್ ಆಗಿ ಕೊಟ್ಬಿಡ್ತಾರೆ. ಕೇಳೋಡಾಗ ಒಂದು ಹೊಸ ಬ್ಲೇಡ್ ತಗೊಂಡು ನೀನು ನಿಮ್ಮ ಅಪ್ಪ ಇವತ್ತೇ ಅವ್ನ ಕಾಂಟ್ಯಾಕ್ಟ್ ಮಾಡ್ರಿ.
ಸರ್ ಕೋಪ ಮಾಡ್ಕೋಬೇಡಿ ಸರ್, ನೀವ್ ಬೇಕಾದ್ರೆ ನೋಡ್ತಾ ಇರಿ. ಈ ಫಿಲಮ್ ಮುಗಿಯಷ್ಟರಲ್ಲಿ ನಾನೆಲ್ಲ ಕಲ್ತ್ಕೊಂಡು ಬಾಲಿವುಡ್ ಎಂಟ್ರಿ ಕೊಟ್ಟು ಶೋಲೆ ತರ ಒಂದ್ ಫಿಲಮ್ ತೆಗೆದ್ರೆ ಜನಗೆ ಬೆಚ್ ಬಿದ್ಬಿಡ್ಬೇಕು ಸರ್, ಬೆಚ್ ಬಿದ್ಬಿಡ್ಬೇಕು. ಸ್ಯಾಂಡ್ವುಡ್ ಅಲ್ಲೇ ಸಗಣಿ ಹಾಕೋತಾ ಇದೀಯಾ, ಇನ್ನ ಬಾಲಿವುಡ್ಗೆ ಹೋಗಿ ಏನಾದ್ರು ಏನ್ ಬಿಚ್ ತೋರಿಸ್ತೀವೋ ಸರ್. ಕಲಾವಿದ ಅನ್ನೋದು ಒಂದು ಶಿಲೆ ಇದ್ದಾಗ, ಹುಳಿಯೇಟ್ ಬಿದ್ದಾಗ್ಲೆ ಅದು ಒಳ್ಳೆ ಶಿಲ್ಪ ರೆಡಿ ಆಗೋದು. ಲೇ ಕಲರ್, ನಿನಗೆ ಬರೀ ಉಳಿ ಏಟ್ ಸಾಲಲ್ವೋ, ಉಳಿಮೆ ಮಾಡಿ ಬೀಗ ಬಿದ್ಬೇಕು. ಏನಾಯ್ತು ಚಂದ್ರ? ಏನೋ ಇದೆಲ್ಲ? ಏನಿಲ್ಲ, ಚಿಕ್ಕ ಮ್ಯಾಟ್ರ. ಏನ್ಲಾ ನನ್ ಗಂಡನ್ ಕಿತ್ಬಿಟ್ಟು ಚಿಕ್ಕ ಮ್ಯಾಟ್ರು ಅಂತ್ಯಾ? ಏ ಗೌರಮ್ಮ, ಊರಿಗೆ ದೊಡ್ಡವರು ಅಂತ ನಾವಿಲ್ಲಿ ಕೂತಿಲ್ವಾ? ನೀನ್ ಯಾಕೆ ಮಾತಾಡ್ತೀಯಾ? ನಾ ಹೇಳ್ತೀನಿ ಸುಮ್ನೆ ಇರು. ನೀವ್ ಸುಮ್ಕಿರಿ ಬುದ್ಧಿ. ಈ ಲೋಫರ್ ನನ್ ಮಗ ಚಿಕ್ಕವರು ದೊಡ್ಡವರು ಅಂತ ಏನು ನೋಡ್ದೆ, ಎಲ್ರದ್ದು ಕಿತ್ ಕಳ್ಸವ್ನೆ. ಸ್ವಾಮಿ, ಇದು ಚಿಕ್ಕ ಮ್ಯಾಟ್ರ್ ಅಲ್ಲ. ನಿಮ್ ದೋಸ್ತವನಲ್ಲ ಈ ಬಡ್ಡಿ ಮಗ. ನಮ್ ಊರ್ ಗಂಡಸರಿಗೆಲ್ಲ ಮಕ್ಕಳಾಗದೆ ಇರೋ ತರ ಆಪರೇಷನ್ ಮಾಡಿಸ್ತೀನಿ ಅಂತೇಳಿ ಕಿಡ್ನಿ ಕಿತ್ಕೊಂಡು ದುಡ್ಡು ಕೊಟ್ಟು ಕಳ್ಸವ್ನೆ. ಗೌಡ್ರೆ, ಹೋಗಿ ಹೋಗಿ ನೀವು ಇವ್ರ ಹತ್ರ ಒಪ್ಪಿಸ್ತಾ ಇದೀರಲ್ಲ, ಕಿಡ್ನಿ ಡೀಲರ್ಸು ಇವ್ರೇ. ಊರೊಳಗ್ ಬಂದ್ಬಿಟ್ಟು ಯಾವ್ದೋ ಡೀಲಿಗೆ ಬಂದಿದೀವಿ, ಅದಕ್ಕೆ ಚಂದ್ರನ್ ಹುಡುಕ್ತಿದೀವಿ ಅಂತ ನಮ್ ತಾವನ್ನ ಹೇಳ್ತಾವ್ರೆ. ಏನ್ರ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹಿಡ್ಕೊಂಡು ಕಟ್ಟ. ಎಂತೆಂತ ಫ್ರೆಂಡ್ಸ್ ಇಟ್ಕೊಂಡಿದ್ದೀರಿ ನೀವು? ಬಾಡ್ ಊಟ ಹಾಕ್ಸ್ತೀನಿ ಅಂತ ಹೇಳಿ ಒಳ್ಳೆ ತಿಚಿ ಊಟ ಹಾಕ್ಸ್ಬಿಡ್ತೀನಿ. ನನ್ ಮಗ ಈ ರೇಂಜ್ ಬೆಳ್ಬಿಡ ನನಗೆ ಗೊತ್ತಿಲ್ಲ ಮೇಷ್ಟ್ರೆ. ಮೊದಲೆಲ್ಲ ಈ ಸಣ್ಣ ಪುಟ್ಟ ನಾಯಿ ಕೋಳಿ ಕುರಿ ಕತ್ಕೊಂಡಿದ್ದ, ಈಗ ಕಿಡ್ನಿ ಕದಿ ಹೆಂಗ್ ಬೆಳ್ಬಿಟ್ಟಾನೆ ಅಂದ್ರೆ ಮೇಷ್ಟ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಷ್ಟ್ರೆ. ನಿಮ್ ಫ್ರೆಂಡ್ ಸರ್ಕಲ್ ಲೆವೆಲ್ ನನ್ಗೆ ತಿಳಿಯೋಲ್ಲ. ಅಲ್ಲಿ ಆ ಲೆವೆಲ್, ಇಲ್ಲಿ ನೀವು ಹೋಮ್ ಮಿನಿಸ್ಟರ್ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತಂತೀರಿ. ನಿಮ್ ಲೈಫ್ ಸ್ಟೈಲೇ ನನ್ಗೆ ಅರ್ಥ ಆಗಲ್ಲ. ಅಯ್ಯೋ ಮೇಷ್ಟ್ರೆ ಸುಮ್ನೆ ರೀ, 1000 ಸಲ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡಿದೀನಿ, ನನಗೆ ಇನ್ನೂ ಅರ್ಥ ಆಗಿಲ್ಲ. ಹೋಮ್ ಮಿನಿಸ್ಟರ್ ಮಗಳು ನಿಮ್ಮನ್ನ ಏನ್ ಲವ್ ಮಾಡಿದ್ರು? ಅರ್ಜುನ್ ಸರ್, ನೀ ಕಾರ್ ಸ್ವಲ್ಪ ಮುಂದ್ ತಗೊಂಡು ಇವನ್ನ ನಿಲ್ಲಿಸ್ಬಿಡು. ಅದೇನೋ ತಲೆ ಹೊಡೆಯೋದೆವ್ವ, ನಾ ಬೆನ್ನಿಗೆ ಕಟ್ಕೊಂಡಂಗಾಗಿದೆ. ಇವ್ರೇನ ಮಗ ಜೀವನದಲ್ಲಿ ಏನು ತಪ್ಪೇ ಮಾಡಿದಿರೋ ಹಂಗೆ? ನಾವೇನ್ ಗೊತ್ತಿದ್ದ ತಪ್ಪು ಮಾಡಿದ್ವಿ? ಮತ್ತಂಗ್ ಗೊತ್ತಿಲ್ಲದೆ ಕಿಡ್ನಿ ತೆಗೆದ್ರ? ಅಲ್ಲ ಮಗ, ನಿಜ ಹೇಳ್ಬಿಡ್ತೀನಿ, ನನ್ನ ಹೆಂಡ್ರು ಪಂಕಜ ಇಲ್ವಾ, 3 ಮಕ್ಳಾಯ್ತು, ಹೋಗ್ ಮೂದೇವಿ ಆಪರೇಷನ್ ಮಾಡಿಸ್ಕೊಂಬ ಸರಿ ಅನ್ಬಿಟ್ಟು ನಾನು ಹಾಸ್ಪಿಟ್ಲ್ಗೆ ಹೋದ್ನ. ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡಿಸ್ಕೊಂಡಿದ್ದಕ್ಕೆ ಅವ್ರ ಸೈಡ್ ಕರ್ಕೊಂಡೋಗಿ ಬುಟ್ಟಿ ತುಂಬಾ ಹಣ್ಣು ಕೊಟ್ಬಿಟ್ಟು ಹಿಂಗೆ ಒಬ್ಬೊಬ್ಬರನ್ನೇ ಕರ್ಕೊಂಬ ಜನಗಳನ್ನ ತಲೆಗೆ 5,000 ಕೊಡ್ತೀನಿ ಅಂತಂದ್ರು. ಇದೊಂಥರ ಬಿಸ್ನೆಸ್ ಚೆನ್ನಾಗೈತಲ್ಲ ಅನ್ಬಿಟ್ಟು ನಾನು ಶುರು ಹಚ್ಕೊಂಡೆ. ಆಪರೇಷನ್ ಮಾಡಿಸಿದ್ರೆ ಸರ್ಕಾರ ದುಡ್ಡು ಕೊಡ್ತಾರ? ಯಾವ್ದು ಸರ್ ಅದ್ ಯೋಜನೆ? ಮಕ್ಕ ಹೆಣ್ಮಕ್ಳು ಒಳ್ಳೇದಾಗ್ಲಿಂತ ಮಾಡಿರ್ಬೇಕು. ಬಿಸ್ನೆಸ್ ನಡೀತದ? ನಮ್ಮೂರ್ ಗೌಡ್ರು ಕರ್ಕೊಂಡು ಹೋಗೋರು ಚೆನ್ನಾಗಿ ನಡೀತಾ ಇತ್ತು. ಅವ್ನು ಹೋಗ್ ಬಂದ್ 3 ತಿಂಗಳಿಗೆ ಅವ್ನ ಹೆಂಡ್ರು ಬಸ್ರ ಬಿಡೋದೆ. ಆಮೇಲೆ ಅಯ್ಯೋ ಗುಸ್ಗುಸ ಶುರು ಆಗ್ಬಿಟ್ಟು ಪಂಚಾಯತಿ ಆಗಿ ಜಗಳ ಆಗಿ ಹಾಸ್ಪಿಟ್ಲ್ಗೆ ಹೋದ್ರೆ ಆಮೇಲೆ ನನಗ್ ಗೊತ್ತಾಗಿದ್ದು ಇವ್ರು ಕಿಂಡಿ ಕದಿತ್ತವ್ರೆ ಅಂತ. ಆಮೇಲೆ ನಾನು ಫ್ಲೆಕ್ಸ್ ಹಾಕಿದ್ದು, ನೀವು ನನಗೆ ಸಿಕ್ಕಿದ್ದು. ಸರಿ, ಇವಾಗ ಎಲ್ಲಿ ಹೋಗ್ತಾ ಇರೋದು? ಕಾಡ್ಗೋ. ಸೀರಿಯಸ್ ಹೇಳಪ್ಪ, ಏನಿ ಕಾಡು? ಮೇಷ್ಟ್ರೆ, ನಾವ್ ಹೇಳಿದ್ರೆ ಎಲ್ರು ಕಾಮಿಡಿ ತರ ತಗೋತಾರೆ, ನೀವೇ ಸ್ವಲ್ಪ ಸೀರಿಯಸ್ ಆಗಿ ಹೇಳಿ. ಹೌದು, ನಾವು ಕಾಡಿಗೆ ಹೋಗ್ತಿರೋದು. ಏನ್ ವಿಷಯ? ಬಿಸ್ನೆಸ್ ಮೇಲಮ್ಮ. ಏನ್ ಗಂಧದ ಮರದ ಬಿಸ್ನೆಸ್? ಅವೆಲ್ಲ ಓಲ್ಡ್ ಬಿಸ್ನೆಸ್. ವೀರಪ್ಪ ಕಲ್ಗೆ ಮೂದೈತಮ್ಮ. ಈಗ ನಾವು 3 ತಲೆ ಹಾವು ಹುಡ್ಕೊಂಡು ಹೋಗ್ತಾ ಇದೀವಿ. ಈ 3 ತಲೆ ಅವೆಲ್ಲ ಡೋಂಗಿ ಕಣಮ್ಮ, ಡುಬಾಕು. ನಿನ್ ಬೇಕಾದ್ರೆ ಈ ಸಣ್ಣ ನಾವು ಕಚ್ಚಿಸ್ಕೊಂಡ್ರೆ ಬೆಂಗಳೂರು ಒಳ್ಳೆ ದುಡ್ಡು ಅಂತಲ್ಲ. ನಾನು ಪಾಠ ಮಾಡ್ತೀನಪ್ಪ, ಅದ್ ಬೇಕಾದ್ರೆ ಕೊಡಿಸ್ತೀನಿ ಬಾ. ನಿಮ್ ಊರವ್ರ ಕೈಗೆ ಸಿಕ್ಕಿದ್ರೆ ನಮ್ ಕಿಡ್ನಿ ತೆಗೆದು ಓಡಿಸ್ಬಿಡ್ತಿದ್ರು. ಪುಣ್ಯಕ್ ಬಚಾವದ್ವಿ. ಈಗ ಹಾವಿನ ಬೈಕ್ ಕಚ್ಚಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಹೇಳಿ ಸರ್, ನೀವು ಗಂಧದ ಮರದ ಬಿಸ್ನೆಸ್ ಮಾಡ್ತಿರೋ, ಹಾವು ಆಡಿಸ್ತಿರೋ, ಕಿಡ್ನಿ ಮಾಡ್ತಿರೋ, ನಮಗೆ ಇರೋ ದಿವಸ ತುಕ್ಕಾಲೆ ನನ್ನ ಮಗನೇ, ನಾವು ಬರೋದು 5 ನಿಮಿಷ ಲೇಟ್ ಆಗಿದ್ರೆ ನಿನ್ ಕಿಡ್ನಿ ಕುಯ್ದು ಹರಾಜಾಕಿರೋರು. ನೋಡ, ಸಮ್ ಟೈಮ್ಸ್ ಬ್ಯಾಡ್ ಟೈಮ್ಸ್, ಗುಡ್ ಟೈಮ್ಸ್ ಆಲ್ಸೋ ಕಮ್, ಡೋಂಟ್ ವರಿ. ಇವತ್ತು ನಮ್ ಗುಡ್ ಟೈಮ್. ನಾವು ಬಹಳ ದೂರ ಹೋಗ್ಬೇಕಾಗಿದೆ ಸೀನು. ಊಟ ಸಿಗತ್ತೋ ಇಲ್ಲೋ, ಇಲ್ಲೇ ಎಲ್ಲಾದ್ರೂ ಊಟ ಮಾಡಿ ಹೋಗ್ಬಿಡೋಣ. ನನ್ನ ಗೆಳೆಯ ಇಷ್ಟು ವರ್ಷ ಆದ್ಮೇಲೆ ಸಿಕ್ಕವನೇ ಬರೀ ಊಟನ? ಎಣ್ಣೆ 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 ಸ್ನಾನ ಆಗ್ಬಿಡ್ಬೇಕು. ಮುಚ್ಕೊಂಡು ಕೂತ್ಕೊಳ್ಳ ಗುರು. ಮುಂದೆ ಅದನ್ನ ಡಾಬಾ ಸಿಕ್ಕರೆ ನಿಲ್ಸಿ ಗುರು. ಒಳ್ಳೆ ಎಣ್ಣೆನೇ ಇವತ್ತು. बाबा बाजी का लोम पुतले भाई सन्मान का छोड़ दो, सुंदर को मुसरी देखता हूँ. ಯಾರ ಸ್ವಾಮೀಜಿಗಳು ಬಂದವ್ರೆ, ಬಾರ ಜೊತೆ ಸಿಕ್ಕಣ. ಬಾರ ಶಾಬಿನೋ ಜಿಂಬಿನೋ. ಚಿಕ್ಕ ಚಿಕ್ಕ ಏನದು ಗೆಟಪ್? ಮೇಷ್ಟ್ರೆ,
ನಮ್ದು ಹಳೆ ನಾಯಕದ ಬಿಸ್ನೆಸ್ ಇತ್ತಲ್ಲ ಆ ಬಿಸ್ನೆಸ್ ಪಾರ್ಟ್ನರ್. ನಾಯಿ ಕದಿಯೋದು ಒಂದು ಬಿಸ್ನೆಸ್, ಅದಕ್ಕೂ ಒಂದು ಪಾರ್ಟ್ನರ್. ಹಲೋ ಏನ್ರಿ ಹಲೋ, ಯಾರು ನೀವೆಲ್ಲ? ಚಿಕನ್ ನಾನು ಕಡೆ ಸೀನಾ. ಮಗು, ಆ ಚಿಕ್ಕ ಅನ್ನೋದು ನನ್ನ ಹಿಂದಿನ ಜನ್ಮ. ಈಗ ನಾನು ಖುಷಿ ಕುಮಾರ ಸ್ವಾಮಿ. ಏನ್ ನಗದು? ನಮ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಕೂತ್ರೆ ಕಾಳಿ, ನಿಂತ್ರೆ ಮಾಕಾಳಿ. ಮಲಿಕಂಡ್ರೆ ನಾಟಿ ಕೋಳಿ. ಏನ್ ಹಾಸ್ಯ ಮಾಡ್ತಿದ್ದೀರಾ? ನಾನ್ ಶಾಪ ಕೊಟ್ರೆ ಕಲ್ಲಾಡ್ತೀರಾ? ಲೋ ಚಿಕಣ, ಏನೋ ನಿನ್ ಕ್ವಾಟ್ಲ ಲೋ, ಅದೇನು ಹೊಸ ಬಿಸ್ನೆಸ್ ಕಲ್ತ್ಕೊಂಡಿದ್ದೆ ನಮ್ಗೋಸಿ ಹೇಳ್ಕೊಡ. ನಮ್ಮ ಹತ್ರ ಮೇಷ್ಟ್ರವ್ರೆ, ಬೇಕಾದ್ರೆ ಅವ್ರ ಮಠ ಶುರು ಮಾಡ್ಬಿಟ್ಟು ನಾವೆಲ್ಲ ಭಕ್ತಾದಿಗಳಾಗ್ಬಿಡವ. ಮೇಷ್ಟ್ರ ನೀವು ರೆಡಿ? ನಾವು ಕಾವಿ ಇವತ್ತು ಇಂಥವ್ರಿಂದಲೇ ಬೆಲೆ ಕಳ್ಕೊಂಡಿದ್ದು. ಮೇಷ್ಟ್ರ ನಮ್ ಕಷ್ಟ ಮೀತಾರಲ್ಲ ಮೇಷ್ಟ್ರ, ನೀಟ ವೈಡ್ ನೋಟ್ ಹಾಕೊಂಡ್ಬಿಟ್ರೆ ಫಾರಿನ್ ಇಂದ ಫಂಡ್ಸ್ ಹಂಗೆ ಬಂದ್ ಬಿಡುತ್ತೆ. ಬದ್ನೆಕಾಯಿ ಬರುತ್ತೆ. ಯಾವನ ಕಿತ್ತೋದ್ ನನ್ ಮಗ ಹೇಳ್ದ, ಮಠ ಕಟ್ಟು ಫಾರಿನ್ ಇಂದ ಫಂಡ್ ಬರುತ್ತೆ, ರಾಜಕಾರಣಿಗಳೆಲ್ಲ ಬ್ಲಾಕ್ ಮನಿ ತಂದಿಡ್ತಾರೆ ಅಂತ. ಮಠ ಕಟ್ಟಿ ಕಾವ್ಯ ಆಗ್ತೆ ಮಗು. ಫಂಡ್ ಬಂತ, ಪಿಂಡ ಬಂತು, ಒಂದೇ ಅಕ್ಕಿನೂ ಕೊಡ್ಲಿಲ್ಲ. ಹೋಗ್ ಕೇಳಕ್ ಹೋದ್ರೆ ಕೈಕಾಲ್ ಗಟ್ಟಿ ಆಗೈತಲ್ಲ, ದುರ್ಕತ್ತಿನೋಗ ನನ್ ಮಗನೇ ಅಂತ ಬೈತಾರೆ ಮಗು. ನಾಯಿ ಕದಿಯೋರ್ ಮಠ ಕಟ್ಟಿದ್ರೆ ಇನ್ನೇನ್ ಆಗ್ಬಹುದು? ಸ್ವಾಮಿಗಳೇ, ಈಗ ತಮ್ಮ ಮುಂದಿನ ಯೋಜನೆಗಳೇನು? ಎಲ್ಲಾ ಧರ್ಮದಲ್ಲೂ ನೂರಾರು ಅಂಶಗಳಿವೆ. ಉದಾಹರಣೆಗೆ ವೆಜ್ಗೆ ಸೌತೆಕಾಯಿ, ನಾನ್ ವೆಜ್ಗೆ ಚಿಕನ್ನು, ವೆಜ್ ನಾನ್ ವೆಜ್ ಎರಡು ಮಿಕ್ಸ್ ಮಾಡಿದ್ರೆ ಮೊಟ್ಟೆ. ಏನು ಸ್ವಾಮಿಗಳು ಹೋಟ್ಲಲ್ಲಿ ಮೆನು ಕಾರ್ಡ್ ಲಿಸ್ಟ್ ಹೇಳ್ದಾಗ ಹೇಳ್ತಾ ಇದ್ದೀರಾ? ಹೋಮ್ ಡೆಲಿವರಿ ಏನಾದ್ರು ಇದೆಯಾ? ಜೀವನದಲ್ಲಿ ನಾನು ಮಾಡಿರೋ ಒಂದು ಕೆಲಸದ ಬಗ್ಗೆ ಪಶ್ಚಾತ್ತಾಪ. ಏನು? ಇಷ್ಟು ದಿನ ನಿಮ್ಮಂತ ಕಿತ್ತೋದ್ ನನ್ನ ಮಕ್ಕಳ ಜೊತೆ ಟೈಮ್ ವೇಸ್ಟ್ ಮಾಡಿದ್ದು. ಇನ್ನು ಮೇಲೆ ನನ್ನೊಳಗಿರೋ ನನ್ನನ್ನ ಹುಡುಕ್ತೇನೆ. ಬಾಬಾ ಬಾಜಿಕಲ್ ಓಂ ಪುದಲೇ ಬಾಯ್ ಸನ್ಮಾನ್ ಕಾ ಛೋಡ್ ದೋ ಸುಂದರ್ ಕೋ ಮುಸುಳಿ ದೇಖ್ತಾ ಹೂಂ. ಬಿಲ್ ಕೊಟ್ಬಿಡು ಮಗು. ನನ್ನ ಆಸೆಗಳು. ಏ ಅಯೋಗ್ ನನ್ ಮಗ್ರೆ, ಬರ ಇಲ್ಲಿ. ಅಪ್ಪಾಜಿ ಅಂಗಡಿ ಬಿಟ್ಟು ಎಲ್ಲ ಪೋರಿಗೆ ತಿರ್ಗಕ್ ಹೋದೋ, ಬಂದ ಮೇಲೆ ನೀನ್ ಕುಂಡಿ ಮೇಲೆ ಜಾರ್ ಸೋದ್ ಬಿಡ್ತೀನಿ. ನನ್ನ ಅಂಡು ಸೌದೋದ್ರ ಪರವಾಗಿಲ್ಲ ಅಪ್ಪಾಜಿ, ಅಂಗಡಿ ಬಿಟ್ಟು ಎಲ್ಲೂ ಹೋಗಲ್ಲ. ಹಂಗ ಬಂದ್ಬಿಟ್ಟು ಉಣ್ಣದೆ ಹಸ್ಕೊಂಡಿರ್ಬೇಡ ಕಲ್ಲ. ಮೊನ್ನೆ ಮಾಡಿದ ತಿಳಿ ಸಾರ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ, ಅದನ್ನೇ ಬಿಸ್ ಮಾಡ್ಕೊಂಡ್ ಉಣ್ಣು. ಆಯ್ತು, ನಾನು ಉಣ್ಕೋತೀನಿ. ಎಷ್ಟು ಪ್ರೀತಿ ಫ್ರಿಜ್ ಅಲ್ಲಿ ಇಟ್ಟಿದ್ಯಾ. ಅಯ್ಯೋ ನಮ್ಮ ಹಾಗಂತ ಎಲ್ಲ ಸಾರ್ನು ನೀನೊಬ್ಬನೇ ಸುರ್ಕೊಂಡ್ ಕುಡಿದ್ ಬಿಡ್ಬೇಡ. ನಾಳೆ ನಿಮ್ಮ ಅಪ್ಪ ಬಂದ್ರೆ ಅದನ್ನ ಉಣ್ಬೇಕು ಮಡಗು. ಅಯ್ಯೋ ಏಯ್ ಬಡ್ಡೆ ನೀನ್ ತಿಳಿ ಸಾರ್ ಕಾಣದಲ್ಲೇ ಗದ್ ಕೆಟ್ಟಿದ್ದೇನೆ ನಾನು. ಏಯ್ ಎಲ್ಲಾದ್ರೂ ನೀನೇ ಕುಡ್ಕೊಳ. ಗೊತ್ತಾಯ್ತದೆ. ಬಸ್ ಸ್ಟ್ಯಾಂಡ್ ತನಕ ಬಿಡ್ಲಾ? ಮೊನ್ನೆ ಮಾಡಿದ ತಿಳಿ ಸಾರ್ಗೆ ನಾಟಿ ಕೋಳಿ ಸಾರ್ ರೇಂಜ್ಗೆ ಬಿಲ್ಡಪ್. ನಾನು ಅದನ್ನ ಮೂಸು ನೋಡ. ಅಯ್ಯ ಮಗ, ಯಾಕೋ ಈ ಪಾರ್ಟಿ? ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರಲ್ಲ ಅದಕ್ಕೆ. ನಿಮ್ಮ ಅಪ್ಪ ಅಮ್ಮ ಊರ್ಗ್ ಹೋದ್ರಲ್ಲೋ ಅದಕ್ಕೆ. ಏನಾದ್ರೂ ಖುಷಿ ಇಲ್ದೆ ಯಾವನಾರು ಪಾರ್ಟಿ ಮಾಡ್ತೇನೆ. ನಿನ್ ಬರ್ತ್ಡೇನಾ? ನನ್ ಬರ್ಡೇ ಆಗಲೇ ಒಂದ್ ತಿಂಗಳಾಗೋಯ್ತು. ನನ್ನ ಬರ್ಡೇ ಯಾವಾಗ ಅಂತಾನೆ ಗೊತ್ತಿಲ್ಲ. ಮಾರ್ಲಮ್ಮಿ ಹಬ್ಬ ಅದು ಒಂದ್ 3 ದಿನಕ್ಕೇನೋ ಹುಡ್ತೆ ಅಂತ ನಮ್ಮ ಅಪ್ಪ ಅಮ್ಮ ಅಂದ್ರು. ಯಾಕೆ ಹುಡ್ತೆ ಅಂತ ನಿಮ್ಮ ಅಪ್ಪ ಅಮ್ಮ ಹೇಳಿಲ್ವಾ? ಲೇ, ಪಾರ್ಟಿ ಮಾಡಕ್ಕೆ ಏನಾದ್ರೂ ಒಂದು ವಿಷಯ ಅರಿಬೇಕಲ್ವನೋ? ಒಂದ್ ಕೆಲಸ ಮಾಡೋಣ, ಯಾವ್ದಾದ್ರು ಒಂದು ನೈತಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ, ಅನೈತಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ, ಇಲ್ಲ ಆರ್ಥಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ. ಯಾವ ವಿಷಯಕ್ಕೂ ಬೇಡ. ಇಷ್ಟು ಲೀಟರ್ ಗಟ್ಲೆ ಕುಡಿದ್ರು ನಮ್ ಲಿವರ್ ಇನ್ನೂ ಹೆಲ್ದಿ ಆಗಿದೆಯಲ್ಲ, ಆ ಸಂತೋಷಕ್ಕೆ. ಸೂಪರ್ ಮಗ. ಕೆಳಗ್ ಮಾತ್ರ ಉದ್ರಿಸ್ಬೇಡಪ್ಪ, ಬೇಕಾದ್ರೆ ನನ್ನ ತಲೆ ಮೇಲೆ ಉದ್ರಿಸು, ಆಚೆ ಬಗ್ಗೆ ಉದ್ರಕೊಂಡ್ ಬಂದ್ಬಿಡ್ತೀನಿ. ಆಶ್ನ ನಮ್ಮ ಮನೇಲಿ ಮಾತ್ರ ಉದ್ರಿಸ್ಬೇಡ, ನಮ್ಮಪ್ಪ ನನ್ ಚಡ್ಡಿ ಉದ್ರಿಸ್ಬಿಡ್ತಾನೆ. ಏಯ್ ಆಶ್ರ ಇಲ್ಲ ಅಂತ ಅಲ್ಲೇ ಇಟ್ಕೊಂಡು ತರ್ತೀನಿ. ನಮ್ಮಪ್ಪ ಕಬಡ್ಡಿಲಿ ಗೆದ್ದಿರೋದು ಅದು. ನಿಮ್ಮಪ್ಪ ಕಬಡ್ಡಿ ಬೇರೆ ಆಡ್ತಾನೆ. ಲೇ, ಆಶ್ನ ಏನಾದ್ರು ಇದ್ರಲ್ಲಿ ಉದುರಿಸೋರೆ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ನ ಗಿಲ್ಲಿ ಮಾಡ್ಕೊಂಡು ದಾಂಡಲ್ ಹೊಡಿತಾನೆ. ಪಾರ್ಟಿ ಮುಗಿದ್ಮೇಲೆ ತೊಳೆದಿಟ್ಟಾಯ್ತು ಬಿಡು, ಅದಕ್ಕೆ ಯಾಕೋ ಟೆನ್ಷನ್. ಕೂಡಿರೋ ಬೇಗ ಹೊರಡು ಅಂತ ಬಡ್ಕಂತೀನಿ. ಎಲ್ಲಿ ಕೇಳ್ತೀಯ ನನ್ನ ಮಾತಾ? ಅಯ್ಯ, ನಾನ್ ರೆಡಿ ಏ ಬಸ್ ಮಿಸ್ ಆಯ್ತು ಕಣೋಗಲೇ. ನೀನ್ ಮಗನ್ ಮಕ ನೋಡಿ ಆಚಿ ಕಾಲ್ ತೆಗೆದ್ಬಿಟ್ರೆ ಬರೋ ಬಸ್ಸು ಬರಕಿಲ್ಲ ಅನ್ನತ್ತೆ. ಹೇಳ್ಕೊಳ್ಳೋದು. ನಾನ್ ಸೋತೆ, ನಾನಿಲ್ಲೇ ಕಳ್ಕೊಂಡೆ, ನಾನಿಲ್ಲೇ ಕಳ್ಕೊಂಡೆ. ಏನು ಅಂದ್ರೆ ನಾನು ಹುಚ್ಚಿ ಅಲ್ಲ. ನನ್ ತಾಯಿಯನ್ನ ಬಿಡಕ್ಕಿಲ್ಲ, ಬಿಡಕ್ಕಿಲ್ಲ. ಲೇಸಿನ ಏನಾಯ್ತು ಇವನಿಗೆ? ಯಾಕೋ ಹಿಂಗ ಆಡ್ತಾವನೆ? ನಮ್ಮಮ್ಮನ್ 90 ಇವನ ಹತ್ರ ಹೆಂಗೋ ಬಂತು? ಯಾವಾಗ ಗೊತ್ತು?
ಅವ್ರು 2 hours ಜಿಗಿ ಆಡ್ತಾವ. ಅಯ್ಯೋ ಲೇ ನನ್ ಒಂದ್ ಗತಿ ಮಾಡ್ತಿರಲ್ಲ. ತಿಳಿಸಟ್ ಸೂಪರ್ ತೊಟ್ಟು ಇಲ್ಲ. ಅಯ್ಯೋ ನಮ್ಮಮ್ಮ ಸ್ವಲ್ಪ ಆದ್ರೂ ಉಳಿಸು ಅಂದಿದ್ಲಲ್ಲೋ. ಏನೋ ಮಾಡದಿವಾಗ ಈ ನನ್ ಮಕ್ಕಳನ್ನ ಮನೆಗ್ ಸೇರ್ಕೊಂಡು ಒಂದ್ ಗತಿ ಆಗೋದೆ. ಯಾಕೋ ಈ ತಿಳಿಸಾರ್ಕೊಂಡ್ಬಿಟ್ಟು ಬಾಯೆಲ್ಲ ಒಗ್ರು ಆಗ್ತಿದೆ ಕಣೋ. ಏನಾದ್ರು ಬೇಕಲ್ಲ. ಮುಚ್ಚ ಬಾಯಿ. ನಮ್ ತಾತನ ಏಲಕ್ಕಿ ಯಾರನ್ನ ಯಾಕೆ ಕಿತ್ಕೊಂಡ್ ತಿಂತ ಇದ್ಯಾ? ಮುಚ್ಕೊಂಡ್ ನಿಂತ್ಕೊಳ್ಳಲ್ಲ. ನಿಮ್ ತಾತನ್ ಫೋಟೋ ಹಾಕಿರೋ ಏಲಕ್ಕಿ ಯಾರನ ನಿಮ್ ತಾತ ಫೋಟೋ ಹೊರಗಡೆ ಬರ್ತಿರ್ತಾನ. ಲೋ ನಮ್ಮಪ್ಪ ಇದನ್ನೇನಾರು ನೋಡಿದ್ರೆ ನನಗೆ ಯಾಕೆ ಬಿಡ್ತಾರ? ಈಗ ಅವ್ರು ಬಂದು ಕೇಳಿದ್ರೆ ಏನು ಹೇಳಿ? ಇಲ್ಲಿ ಲೇಡೀಸ್ ರೆಸ್ಟ್ ರೂಮ್ ಎಲ್ಲಿದೆ? ಗೋ ಸ್ಟ್ರೈಟ್ ಅಂಡ್ ಟೇಕ್ ರೈಟ್ ಮ್ಯಾನ್. ಥ್ಯಾಂಕ್ ಯು. ನಮ್ ಬಿಡಕ್ಕಿಲ್ಲ. ಈ ನನ್ನ ಮಗನ ಸಹವಾಸ ಸಾಕಾಯ್ತಪ್ಪ ನನಗೆ. ನಮ್ಮ ಅಪ್ಪ ಬಂದ್ರೆ ನಾನು ಏನೋ ಡೋಂಟ್ ವೆರಿ ಪಯ್ಯ. ನಿಮ್ ಡ್ಯಾಡಿ ಮಮ್ಮಿ ಬರೋ ಟುಮಾರೋ ಮಾರ್ನಿಂಗ್. ಅಷ್ಟೆಲ್ಲ ಡ್ಯಾಮೇಜ್ ಅಲ್ಲಲ್ಲ ಮ್ಯಾನೇಜ್ ಮಾಡ್ಬಿಡೋಣ ಬಿಡು. ಇಡಿಯಟ್ ರೆಸ್ಟ್ ರೂಮ್ ಅಲ್ಲಿ ತಗೊಂಡು ಅಕ್ಕಿ ಮೂಟೆ ಇಟ್ಟಿರೋದು. ರೆಸ್ಟ್ ರೂಮ್ ಅಲ್ಲ ಕಣ, ನಮ್ಮನೆ ಗೋಡನ್. ನಮ್ಮಪ್ಪ ನನ್ನ ಗೋಡನ್ ಹಬ್ಬ ಸಾಯಿಸ್ಬಿಡ್ತಾನೆ ಕಣ. ಅಯ್ಯೋ ನಾವೆಲ್ಲ ಇದ್ದೀವಿ. ಡೋಂಟ್ ವೆರಿ. ಏನ್ ಕೊಡಲ್ 90 ಏನು ಒಂಥರ ಒಗ್ರು. ಅದೇನು ಗೊತ್ತಾ, ಅವ್ರಿಗೆ ಹಾಲು ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಆಮ್ಲೆಟ್ ಲೋಟ್ ತೊಳೆದ. ಅಣ್ಣ ನೆನ್ನೆ ತಗೊಂಡೋಗಿದ್ದ ಅಕ್ಕಿ ಉಪ್ಪು. ಅಕ್ಕಿ ಒಳಗೆ ಉಪ್ಪುಪ್ಪ. ಚಿಕ್ಕಣ್ಣ ನೀನ್ ಮಾಡಿದ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ? ಯಾರೋ ಈ ಐಟಮ್? ಕಾಡಲ್ಲಿ ಗೂಬೆ ಫೋಟೋ ತೆಗಿತಾ ಇದ್ದ, ಎತ್ತಾಕ ಬಂದ್ವಿ. ಈಗ ಬರಲ್ಲ, ಬೆಳಕಿಲ್ಲ, ಬೆಳಗ್ಗೆ ತೆಗಿತೀನಿ ಅಂದ. ಯಾವ ಊರನ್ನ ನೀನು? ಅಣ್ಣ ನಂದು ಮೈಸೂರಣ್ಣ. ಈ ಪ್ರಾಣಿ ಪಕ್ಷಿಗಳದ್ದು ಫೋಟೋ ಹೊಡ್ಕೊಂಡು ಜೀವನ ಮಾಡ್ತೀನಣ್ಣ. ಫೋಟೋ ಹಿಡ್ಕೊಂಡು ಏನ ಮಾಡ್ತೇಲಿ ಅಣ್ಣ? ಅದೇ ನನ್ನ ಹೊಟ್ಟೆ ಪಾಡಣ್ಣ. ಪ್ರಾಣಿ ಫೋಟೋ ಹೊಡೆಯೋದ್ರ ಬದಲು ಪ್ರಾಣಿನ ಹೊಡೆದ್ಬಿಟ್ರೆ ಹೊಟ್ಟೆ ತುಂಬತ್ತಲ್ಲೋ ದಡ್ಡ. ಹಂಗೇನಾದ್ರೂ ಆಗ್ಬಿಟ್ರೆ ಸಲ್ಮಾನ್ ಖಾನ್ ಹತ್ರ ಜೈಲ್ಗೆ ಹೋಗ್ಬೇಕಾಗುತ್ತೆ. ಗೂಬೆ ಫೋಟೋ ಯಾಕೆ ಹೊಡಿತಾ ಇದ್ದೆ? ಅಣ್ಣ ದೇವ್ರನಿಗೂ ಗೂಬೆ ಫೋಟೋ ಹೊಡಿಯೋದು ನಂಗೆ ಇಷ್ಟ ಇಲ್ಲ ಅಣ್ಣ. ಆದ್ರೂ ನಾನು ಗೂಬೆ ಫೋಟೋ ಹೊಡಿತಾ ಇದ್ದೀನಿ. ಯಾಕೆ ಅಂತ ಕೇಳೋಣ. ಯಾಕೋ? ಅಣ್ಣ ನನ್ನ ಜೀವನದಲ್ಲಿ ಕರಡಿ ಫೋಟೋನ ಹತ್ರದಿಂದ ತೆಗಿಬೇಕು ಅಂತ ಆಸೆ ಇತ್ತಣ್ಣ. ಕ್ಯಾಮ್ರಾ ಉಲ್ಟಾ ಹಿಡ್ಕೊಂಡು ನಿಂದೆ ತಕೊಂಡ್ರೆ ಆಯ್ತಲ್ಲ. ಕಿಡಲ್ ಮಾಡ್ತಿದ್ರಣ್ಣ. ಅಣ್ಣ ಈಗ ಕಾಡು ಜಂಗಲ್ ಫಾರೆಸ್ಟ್ ನಾನು ಹೋಗ್ತಾ ಇರ್ತೀರಣ್ಣ. ರಪ್ಪನ್ನೊಂದು ಟೈಗರ್ ಹುಲಿ ಬಂದ್ಬಿಡುತ್ತೆ. ಆಗ ನಾನು ಏನ್ ಮಾಡ್ತೀನಿ ಅಂತ ಕೇಳೋಣ. ಅಣ್ಣ ನಾನೇನು ಮಾಡಲ್ಲ ಅಣ್ಣ. ಹುಲಿನೆಲ್ಲ ಮಾಡ್ಬಿಡ್ತಲ್ಲ ಅಣ್ಣ. ಏನದು ಗೋವಿಂದ? ಅಣ್ಣ ಕತೆ ಕವನ ಅಂತ ಏನೇನು ಹೇಳಿ ತಲೆ ಕೆಡಿಸ್ತಾ ಇದ್ದಾನ ಅಣ್ಣ. ಹೂವದ ಮೇಲೆ ನೀವು ಮಲಗಿದ್ರೆ ಅಣ್ಣ, ಹೂವದ ಮೇಲೆ ನೀವು ಮಲಗಿದ್ರೆ ಅದು ನಿಮ್ಮ ಮೊದಲ ರಾತ್ರಿ ಅಣ್ಣ. ಹೂವ ನಿಮ್ ಮೇಲೆ ಮಲಗಿದ್ರೆ ಅಣ್ಣ ಅದು ನಿಮ್ಮ ಕಡೆಯ ರಾತ್ರಿ. ಅಣ್ಣ ಪ್ರಾಣಿ ಪಕ್ಷಿಗಳ ತರ ಒಳ್ಳೆ ಮಿಮಿಕ್ರಿ ಮಾಡ್ತಾನಣ್ಣ. ಅಣ್ಣ ಇದು ಕಾಡು